ನಮಸ್ಕಾರ, ನಾವು ನೀವು 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ಲಲಿತಾದ್ರಿ ನಗರಲ್ಲಿ ಒಂದೊಳ್ಳೆ 20-30 ಡಬಲ್ ಫ್ಲೋರ್ ಮನೆ ನೋಡ್ತಿದ್ದೀರಾ, ನಿಮಗೋಸ್ಕರ ಒಂದು ತುಂಬ ಎಲಿಗೆಂಟ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ನೀವು ಈ ಮನೆ ರೆಂಟ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ, ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆನೇ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಗೇಟ್ನು ಕೂಡ ಡಿಫ್ರೆಂಟಾಗಿ ಡಿಸೈನ್ಸ್ ಎಲ್ಲ ಕೊಟ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸಮ್ ಕೆಪಾಸಿಟಿ ವಿಚಾರಕ್ಕಂತ ಬಂದರೆ ನಿಮಗೆ 10,000 ಲೀಟರ್ ಸಮ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ 5 ಫೀಟ್ ಇರುವಂಥ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗೆ ನಿಮಗೆ ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ನಿಮಗೆ ಎಲೆಕ್ಟ್ರಿಕ್ಗೆ ಏಜ್ ಪಾಯಿಂಟ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಯಾಸ್ ಇಡೋಕ್ಕೆ ಕೂಡ ನಿಮಗೆ ಹೊರಗಡೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಕೇಜ್ ಹಾಕಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಕೂಡ ನಿಮಗೆ 2 ಟ್ಯಾಪ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ವಾಷಿಂಗಿಗೆಲ್ಲ ಯಾವುದಕ್ಕೂ ತೊಂದರೆ ಇಲ್ಲ ಇಲ್ಲಿ. ಇನ್ನು ಬನ್ನಿ ಒಳಗೆ ಹೇಗಿದೆ ನೋಡೋಣ. ಒಳಗೆ ಹೋಗೋಕ್ಕೂ ಮುಂಚೆ ಫೇಸಿಂಗ್ ವಿಚಾರಕ್ಕಂತ ಬಂದರೆ ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಅವರು ಯೂಸ್ ಮಾಡಿರೋದು ಫಸ್ಟ್ ಟೀಕ್ವುಡ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಬನ್ನಿ ಲಿವಿಂಗ್ ಹಾಲ್ ಹೇಗಿದೆ ನೋಡೋಣ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇದನ್ನು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಬಿಕಾಸ್ ಈ ಕಲರ್ ಕಾಂಬಿನೇಷನಿಂದ ಮನೆ ಸ್ವಲ್ಪ ಅಪ್ಲಿಫ್ಟ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಜೊತೆಗೆ ಇಲ್ಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಡೆಕೋರೇಟಿವ್ ಐಟಮ್ಸ್ನ ಪ್ರತಿಯೊಂದನ್ನು ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಜೊತೆಗೆ ಕೆಳಗೆ ಕೂಡ ನಿಮಗೆ ಸ್ಟೋರೇಜ್ಗೆ ಡ್ರಾವರ್ಸ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಸೊ ಏನೇ ನಿಮ್ಮದು ಸ್ಟೋರೇಜ್ ಐಟಮ್ಸ್ ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಇನ್ನು ಇದ್ರ ಪಕ್ಕದಲ್ಲೇ ನಿಮಗೆ ಈ ಮನೆಯ ದೇವ್ರ ಮನೆ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಇದು ಫಸ್ಟ್ ಟೀಕ್ವುಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಗ್ಲಾಸ್ನ ಯೂಸ್ ಮಾಡಿದೆ, ಅದು ಅಟ್ಯಾಚ್ಡ್ ಗ್ಲಾಸ್ ಇದೆ. ಆ್ಯಂಡ್ ಇಲ್ಲಿ ಅಟ್ಲೀಸ್ಟ್ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗೆ ನಿಮಗೆ ಸ್ಪೇಷಿಯಸ್ ಆಗಿರೋಂಥ ಜಾಗ ಇಟ್ಟಿದ್ದಾರೆ. ಯಾವುದೇ ರೀತಿ ಪೂಜೆ ವಸ್ತು ಪ್ರತಿಯೊಂದನ್ನು ಕೂತ್ಕೊಂಡು ಪ್ರತಿಯೊಂದನ್ನು ಸ್ಟೋರ್ ಮಾಡ್ಬೋದು ಅಲ್ಲಿ ನೀವು. ಬನ್ನಿ ಈ ಮನೆಯ ಕಿಚನ್ ನೋಡೋಣ. ಇದು ಈ ಮನೆಯ ಕಿಚನ್. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸಿಂಪಲ್ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ ಅಲ್ಲಿ. ಇದು ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಆ್ಯಂಡ್ ಸ್ಟೋರೇಜ್ಗೆ ಬಾಕ್ಸ್ಗಳನ್ನ ಇಡೋಕ್ಕೆಲ್ಲ ನಿಮಗೆ ಇಲ್ಲೂ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಶೆಲ್ಫ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿ ನಿಮಗೆ ಫ್ರಿಜ್ ಆಪ್ಷನ್ ಫ್ರಿಜ್ ಕೂಡ ಇಡೋಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಕ್ವಾಗಾರ್ಡ್ ಇಡೋಕ್ಕೂ ಕೂಡ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ನೋಡೋಣ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನಿಮ್ಗೆ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ. ದ ವಾಲ್ ಪೇಂಟಿಂಗ್ ಇಸ್ ಗೋಯಿಂಗ್ ವೆರಿ ಗುಡ್ ವಿತ್ ದ ಆಂಬಿಯನ್ಸ್, ದ ರೂಮಿಂದ ಆಂಬಿಯನ್ಸ್ಗೆ. ಆ್ಯಂಡ್ ನಿಮಗೆ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಎಲ್ಲ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಮೇಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಅಟ್ಲೀಸ್ಟ್ ಒಂದು 4 ಫೀಟ್ ಇರುವಂಥ ವಿಂಡೋನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ನೀಮ್ ವುಡ್ ಆಗಿರುತ್ತೆ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕೆಳಗಡೆ ನಿಮಗೆ ಮೇಕಪ್ ಐಟಮ್ಸ್ನ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ಅಲ್ಲಿ ಯೂಸ್ ಮಾಡಿರೋದು ಕಂಪ್ಲೀಟಾಗಿ ಅವರು ಫಾಲ್ಸ್ ಸೀಲಿಂಗ್ ಇದೆ. ಆ್ಯಂಡ್ ಡಿಫ್ರೆಂಟ್ ಆದಂಥ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಆ ಲೈಟಿಂಗ್ಸಿಂದನೇ ಈ ರೂಮ್ಗಳನ್ನ ಸ್ವಲ್ಪ ಮೇಲೆತ್ತು ಕಾಣೋ ಥರ ಮಾಡಿದ್ದಾರೆ. ಬನ್ನಿ ಮನೆಯ ನೆಕ್ಸ್ಟ್ ಬೆಡ್ರೂಮ್ ನೋಡೋಣ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ನೀವು ಇಲ್ಲೂ ನೋಡ್ಬೋದು, ಇಲ್ಲಿ ಡಿಫ್ರೆಂಟ್ ಆದಂಥ ವಾಲ್ ಪೇಂಟಿಂಗ್ ಮಾಡಿದ್ದಾರೆ ಅಂತ. ಆ್ಯಂಡ್ ಜೊತೆಗೆ ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಈ ರೂಮಲ್ಲಿ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರು ಕೂಡ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನಿಮ್ಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು 3.5 ಫೀಟ್ ಇರುವಂಥ ವಿಂಡೋನೂ ಕೂಡ ಕೊಟ್ಟಿದ್ದಾರೆ. ಇನ್ನೂ ಅಷ್ಟೇ ಸೀಲಿಂಗ್ ಸೇಮ್ ಫಾಲ್ ಸೀಲಿಂಗೇ ಮಾಡಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಲೈಟಿಂಗ್ಸ್ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ರೂಮ್ಗೂ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಕೊಟ್ಟಿರೋದ್ರಿಂದ ರೂಮ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬನ್ನಿ ಮೇಲ್ಗಡೆ ಮನೆ. ಅದಕ್ಕೆ ಮೇಲ್ಗಡೆ ಮನೆ ಹೋಗೋಕ್ಕೂ ಮುಂಚೆ ಅಲ್ಲಿ ಶೋ ಯು ದ ವಾಶ್ರೂಮ್ಸ್. ಸೊ ಇದು ಈ ಮನೆಯ ವಾಶ್ರೂಮ್. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು 1 Adobe ಫಿಟ್ಟಿಂಗ್ಸ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಗೀಸರ್ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಅದರ ಪಕ್ಕದಲ್ಲೇ ನಿಮಗೊಂದು ವಾಶ್ ಬೇಸಿನ್ ಕೂಡ ಮಾಡಿಕೊಟ್ಟಿದ್ದಾರೆ.
ಸೊ ಇದು ಈ ಮನೆಯ ಯುಟಿಲಿಟಿ. ಆ್ಯಂಡ್ ಈ ಯುಟಿಲಿಟಿಯಲ್ಲಿ ನಿಮಗೊಂದು ಕಾಮನ್ ವಾಶ್ರೂಮ್ ಇದೆ, ಅದು ನಿಮಗೆ ಇಂಡಿಯನ್ ವಾಶ್ರೂಮ್ ಆಗಿರುತ್ತೆ. ಬಿಕಾಸ್ ಅಲ್ಲಿರೋ ವಾಶ್ರೂಮಲ್ಲಿ ನಿಮಗೆ ವೆಸ್ಟರ್ನ್ ವಾಶ್ರೂಮ್ ಇದೆ, ಇಲ್ಲಿ ನಿಮಗೆ ಇಂಡಿಯನ್ ವಾಶ್ರೂಮ್ ಇದೆ. ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ನೋಡ್ಕೊಬರಲ್ಲ. ಸೊ ಫಸ್ಟ್ ಫ್ಲೋರ್ ಹೋಗೋಕ್ಕೂ ಮುಂಚೆ ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಗ್ರನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ರೈಲಿಂಗ್ಸ್ ವಿಚಾರ ಬಂದವರು SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಫ್ಲೋರ್ ಮನೆ ಹೋಗೋಕ್ಕೂ ಮುಂಚೆ ಇಲ್ಲೂ ಕೂಡ ನಿಮಗೆ ಆ್ಯಂಟಿಸ್ಕೇಟ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಎದುರುಗಡೆಗೆ ನಿಮಗೆ ಡಿಫ್ರೆಂಟ್ ಆದಂಥ ಲೈಟಿಂಗ್, ಕಲರ್ ಲೈಟಿಂಗ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಸೇಮ್ ಟೀಕುಡ್ ಮೇನ್ ಡೋರ್ ನಿಮಗೆ ಫಸ್ಟ್ ಟೀಕುಡ್ ಇರುತ್ತೆ. ಆ್ಯಂಡ್ ಆಗಲೇ ಕೆಳಗಡೆ ಮನೆ ಹೇಗಿದೆ ಅಂತ ತೋರಿಸಿದ್ನಲ್ಲ, ಸೊ ಅದೇ ಥರ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ಲಿ ಸಿಮಿಲರ್ ಇದೆ ಈ ಮನೆ. ಸೊ ಎರಡು ಬೆಡ್ರೂಮ್ ಇದೆ, ಒಂದು ಕಾಮನ್ ವಾಶ್ರೂಮ್ ಇದೆ ಆ್ಯಂಡ್ ಒಂದು ಇಂಡಿಯನ್ ವಾಶ್ರೂಮ್ ಕೂಡ ಇದೆ. ಅಂದರೆ ಕಲರ್ ಕಾಂಬಿನೇಷನ್ ಕೂಡ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಕಿಚನಲ್ಲೂ ಕೂಡ ಅವ್ರು ಯೂಸ್ ಮಾಡಿರೋಂಥ ಕಲರ್ ಕಾಂಬಿನೇಷನ್ಸ್ ಕೂಡ ಸೇಮ್ ಇದೆ. ಆ್ಯಂಡ್ ದೇವ್ರ ಮನೇಲೂ ಕೂಡ ಅಷ್ಟೇ, ಇದು ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಕೂಡ ಆಗಿರುತ್ತೆ. ಆ್ಯಂಡ್ ಹಾಲಲ್ಲಿ ಮಾಡಿರೋಂಥದ್ದು ಸೀಲಿಂಗ್ ಬಂದು ಫಾಲ್ಸ್ ಸೀಲಿಂಗ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ನಿಮ್ಗೆ ಅಲ್ಲಿ ಕಂಪ್ಲೀಟಾಗಿ ಅಲ್ಲೂ ಕೂಡ ಲೈಟಿಂಗ್ಸ್, ಆ್ಯಂಡ್ ಪ್ರತಿಯೊಂದು ರೂಮಲ್ಲಾಗಲಿ ನಿಮಗೆ ಫಾಲ್ಸ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಲೈಟಿಂಗ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಬನ್ನಿ ಟೆರೆಸ್ ಹೇಗಿದೆ ನೋಡೋಣ. ಸೊ ಇದು ಈ ಮನೆಯ ಟೆರೆಸ್. ನಾನು ಆಗಲೇ ಹೇಳ್ದಂಗೆ ಇಲ್ಲಿ 11 ಪಿಲ್ಲರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. 2 ಮನೆ ಇರೋದ್ರಿಂದ ಒಂದೊಂದು ಮನೆಗೂ 500 ಲೀಟರ್ಸ್ ಇರುವಂಥ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಮನೆ ಬಟ್ಟೆ ಒಣಗಾಕ್ಲಿಕ್ಕೂ ಕೂಡ ಟೀ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮಿನಿಮಮ್ 2 ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಬಿಕಾಸ್ ಎರಡಕ್ಕೂ ಪ್ರಾವಿಷನ್ ಇಲ್ಲೊಂದು ಸಪ್ರೇಟ್ ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೌಸ್, ದ ವ್ಯೂ, ಚಾಮುಂಡಿ ಬೆಟ್ಟದ ವ್ಯೂ ಇದೆ ಈ ಮನೆಯಿಂದ. ರಿಲ್ಯಾಕ್ಸೇಷನ್ಗೆ ತುಂಬ ಚೆನ್ನಾಗಿರುವಂಥ ವ್ಯೂ ಇರೋದ್ರಿಂದ ಈ ಮನೆಗೆ ಇನ್ನೂ ಸ್ವಲ್ಪ ಎಲಿಗೆಂಟ್, ಅಂದರೆ ಸ್ವಲ್ಪ ಕೆಲವೊಂದನ್ನು ವ್ಯೂಸ್ನ ಅಪ್ಲಿಫ್ಟ್ ಮಾಡ್ತಾ ಇದೆ. ಆ್ಯಂಡ್ ಇನ್ನು ಎಮ್ಯುನಿಟೀಸ್ ವಿಚಾರಕ್ಕಂತ ಬಂದರೆ ಈ ಮನೆ ಟೋಟಲಾಗಿ ಕನ್ಸ್ಟ್ರಕ್ಟ್ ಆಗಿದ್ದು 11 ಪಿಲ್ಲರ್ಸಲ್ಲಿ. ಆ್ಯಂಡ್ ಮನೆ ಕನ್ಸ್ಟ್ರಕ್ಷನ್ಗೆ ಅವ್ರು ಯೂಸ್ ಮಾಡಿರುವಂಥದ್ದು ಬ್ರಿಕ್ಸ್ ಬಂದು ರೆಡ್ ಬ್ರಿಕ್ಸ್ ಆಗಿರುತ್ತೆ. ಆ್ಯಂಡ್ ಸಿಮೆಂಟ್ ವಿಚಾರಕ್ಕಂತ ಬಂದರೆ ಅವ್ರು ACC ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ವಾಶ್ರೂಮ್ಸ್ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಒನೈಡಾ ವಿವೋ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸ್ವಿಚಸ್ ವಿಚಾರಕ್ಕಂತ ಬಂದರೆ ಲೀಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಾನು ಡೋರ್ಗೆ ಮತ್ತು ಮೇನ್ ಡೋರ್ ಹಾಗೂ ದೇವ್ರ ಮನೆಗೆ ಅವರು ಫಸ್ಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಿಯರ್ ಬೈ ಇನ್ನೂ ಬೇರೆ ಎಮ್ಯುನಿಟೀಸ್ ವಿಚಾರಕ್ಕಂತ ಬಂದರೆ ನಿಯರ್ ಬೈ ಇರುವಂಥ ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ಮಾರ್ವಲ್ PU ಕಾಲೇಜ್ ಇದೆ ನಿಯರ್ ಬೈ. ಆ್ಯಂಡ್ ನಿರ್ಮಲಾ ಹಾಗೂ ಕಾವೇರಿ ಹಾಸ್ಪಿಟಲ್ ಇದೆ. ಆ್ಯಂಡ್ ನಿಮಗೆ ದಿನನಿತ್ಯ ಬೇಕಾಗಿರುವಂಥ ವಸ್ತುಗಳು ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದೂ ಸಿಗುತ್ತೆ. ಆ್ಯಂಡ್ ಡೈಲಿ ಟ್ರಾನ್ಸ್ಪೋರ್ಟ್ ವಿಚಾರಕ್ಕಂತ ಬಂದರೆ ರಿಂಗ್ ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ನಿಮಗೆ ಪ್ರತಿಯೊಂದೂ ಕೂಡ ನಿಯರ್ ಬೈಯೇ ಇರುತ್ತೆ. ಅಂದರೆ ಆಟೋ ಆಗಲಿ ಬಸ್ ಆಗಲಿ ಪ್ರತಿಯೊಂದೂ ನಿಮಗೆ ನಿಯರ್ ಬೈಯೇ ಸಿಗುತ್ತೆ. ಆ್ಯಂಡ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 78 lakhs, ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮ್ಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ನೀವು ಅಲ್ಲಿಗೆ ಡೈರೆಕ್ಟಾಗಿ ಬಂದರೆ ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಆ್ಯಂಡ್ ನೀವು ಅಲ್ಲೇ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.